ಈ ದೇಶ ಕೇವಲ ಪಕ್ಷಿಗಳ ವಿರುದ್ಧ ಯುದ್ಧ ಮಾಡಿ ಸೋಲುತ್ತೆ. ಹೌದು, ಇದ್ಯಾವುದೋ ಮೂವಿ ಸೀನ್ ಅಲ್ಲ. 1932ರಲ್ಲಿ ನಿಜವಾಗ್ಲೂ ನಡೆದಂತ ಇನ್ಸಿಡೆಂಟ್. ಸಾವಿರಾರು ಎಮು ಅನ್ನೋ ದೊಡ್ಡ ಪಕ್ಷಿಗಳು ಆಸ್ಟ್ರೇಲಿಯಾದ ರೈತರು ಬೆಳೀತಿದ್ದಂತ ಬೆಳೆಗಳನ್ನ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡ್ತಾ ಇರುತ್ತೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಈ ಟಾರ್ಚರ್ ನ ಕಂಪ್ಲೀಟ್ ಆಗಿ ತಡ್ಕೊಳಕಾಗದೆ ಅಲ್ಲಿನ ಫಾರ್ಮರ್ಸ್ ಗವರ್ನಮೆಂಟ್ ಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನಾರ್ಮಲ್ ಆಗಿ ಓಡಿಸೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಅದು ಆಗಲ್ಲ. ಅವಾಗ ಆಸ್ಟ್ರೇಲಿಯನ್ ಗವರ್ನಮೆಂಟ್ ಏನ್ ಮಾಡ್ತಾರೆ ಗೊತ್ತಾ? ಆರ್ಮಿಗಳನ್ನ ಕಳಿಸ್ತಾರೆ. ಸೈನಿಕರು ಮೆಷಿನ್ ಗನ್ ತಗೊಂಡು ಫೀಲ್ಡ್ ಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿಂದ ಯುದ್ಧ ಸ್ಟಾರ್ಟ್. ಪ್ಲಾನ್ ಸಿಂಪಲ್, ಕೆಲವೇ ಗಂಟೆಗಳಲ್ಲಿ ಎಮು ಬರ್ಡ್ಸ್ ನ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡಬೇಕು. ಆದ್ರೆ ಆಗಿದ್ದು ಟೋಟಲಿ ರಿವರ್ಸ್. ಎಮು ಬರ್ಡ್ಸ್ ಗಳು ಗುಂಪುಂಪಾಗಿ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ, ಅದನ್ನು ಬೇರೆ ಬೇರೆ ಡೈರೆಕ್ಷನ್ ಗಳಲ್ಲಿ. ಸ್ಪೀಡ್ ಕೂಡ 50 km/h ಅಲ್ಲಿ ಇರುತ್ತೆ. ಸೋಲ್ಜರ್ಸ್ ತುಂಬಾ ಬುಲೆಟ್ಸ್ ಗಳನ್ನ ಫೈರ್ ಮಾಡ್ತಾರೆ, ಆದ್ರೆ ಹಿಟ್ ಆಗಿದ್ದು ತುಂಬಾ ಕಡಿಮೆ. ಗನ್ಗಳು ಜಾಮ್ ಆಗ್ತವೆ, ಬರ್ಡ್ಸ್ ಗಳು ಎಸ್ಕೇಪ್ ಆಗ್ತವೆ. ಸೋಲ್ಜರ್ಸ್ ಫುಲ್ ಫ್ರಸ್ಟ್ರೇಷನ್. ಕೆಲವು ದಿನಗಳ ನಂತರ ಆಸ್ಟ್ರೇಲಿಯನ್ ಗವರ್ನಮೆಂಟ್ ಒಂದು ಶಾಕಿಂಗ್ ಡಿಸಿಷನ್ ತಗೋತಾರೆ. ಅದು ವಾರ್ ಕ್ಯಾನ್ಸಲ್. ಅಂದ್ರೆ ಅಫಿಷಿಯಲ್ ಆಗಿ ಎಮು ಬರ್ಡ್ಸ್ ಆ ವಾರ್ ಅನ್ನ ಗೆಲ್ತವೆ ಅಂತ. ಸೊ ಅಲ್ಲಿಂದ ಇತಿಹಾಸದಲ್ಲಿ ಪಕ್ಷಿಗಳ ವಿರುದ್ಧ ಯುದ್ಧ ಮಾಡಿ ಸೋತ ಏಕೈಕ ದೇಶ ಆಸ್ಟ್ರೇಲಿಯಾ ಅಂತ ಟ್ಯಾಗ್ ಬರುತ್ತೆ. ಈ ವಿಷಯ ನಿಮಗ್ ಗೊತ್ತಿತ್ತಾ? ಗೊತ್ತಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗಳಿಗೋಸ್ಕರ ನನ್ನ ಅಕೌಂಟ್ ಈಗ್ಲೇನೆ ಫಾಲೋ ಮಾಡ್ಕೊಳ್ಳಿ.